ಹಾಯ್ ಗೈಸ್, ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಭಾಳಷ್ಟು ಜನ ಈ ತಪ್ಪನ್ನು ಮಾಡುತ್ತಿದ್ದೀರಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ಎಸ್ ನೋ ಅಂತಿದೆ. ಅಂದರೆ ನೀವು ಯಾವ ಕಂಟೆಂಟ್ ಮಾಡಿದಿರಿ ಅದರ ಮೇಲೆ ಡಿಪೆಂಡ್ ಆಗುತ್ತದೆ ಫ್ರೆಂಡ್ಸ್. ಇದು ಸುಮ್ಮನೆ ಭಾಳಷ್ಟು ಜನ ಯಾವುದಾರೆ ಕೊಡ್ಕೋತ ಹೋಗ್ತಾರೆ ಫ್ರೆಂಡ್ಸ್. ಆ ಥರ ಮಾಡಿದರೆ ಮುಂದೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಚಾನಲ್ ಏನಾದರೂ ಆಗ್ಬೋದು. ಅದಕ್ಕಲ್ಲೇ ಇದು ಯಾವ ಕಂಟೆಂಟ್ಗೆ ಯಾವ ರೀತಿಯಾಗಿ ಕೊಡುವುದಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನಮ್ಮ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡುತ್ತಿರೋರು ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಹಾಗೂ ಯಾರೂ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ಅರ್ಥ ಆಗುತ್ತದೆ. ಈಗ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಟೈಟಲ್ ಇದೆ. ಅಂದರೆ ವಿಡಿಯೋ ಟಕ್ಕಂತೆ ಟೈಟಲ್ ಕೊಡಬೇಕು. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಅಂತಿದೆ ಫ್ರೆಂಡ್ಸ್. ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಯಾವ ರೀತಿಯಾಗಿ ಇಟ್ಟು ಅಪ್ಲೋಡ್ ಮಾಡುವುದು ಅಂತ ಇಲ್ಲಿ ಇದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಫುಲ್ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಆಡಿಯನ್ಸ್ ಅಂತಿದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎಸ್ ಅಥವಾ ನೋ ಇದೆ. ಅಂದರೆ ಎಸ್ ಅಂದರೆ ನೀವು ಕಿಡ್ಸ್ಗೋಸ್ಕರ ವಿಡಿಯೋ ಮಾಡುತ್ತಿದ್ದರೆ ಎಸ್ ಅಂತ ಕೊಡಬೇಕು ಫ್ರೆಂಡ್ಸ್. ಮತ್ತು ಇದು ಕಾರ್ಟೂನ್ ಕಂಟೆಂಟ್ ಮಾಡುತ್ತಿದ್ದರೆ ಎಸ್ ಅಂತ ಕೊಡಬೇಕು. ಅಂದರೆ ನೀವು ಮಕ್ಕಳಿಗೋಸ್ಕರನೇ ವಿಡಿಯೋ ಮಾಡುತ್ತಿದ್ದರೆ ಎಸ್ ಅಂತ ಕೊಡಬೇಕು ಫ್ರೆಂಡ್ಸ್. ಮತ್ತು ಇಲ್ಲಿ ಕೆಳಗಡೆ ನೋ ಅಂತಿದೆ ನೋಡಿ ಫ್ರೆಂಡ್ಸ್. ಅಂದರೆ ನೋ ಅಂದರೆ ಇಲ್ಲಿ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್. ಅಂದರೆ ನೀವು ಟೆಕ್ ವಿಡಿಯೋಸ್ ಅಂತ ಮಾಡುತ್ತಿದ್ದಾರೆ ಫ್ರೆಂಡ್ಸ್, ಹಾಗಾಗಿ ನೋ ಅಂತ ಕೊಡಬೇಕು ಫ್ರೆಂಡ್ಸ್. ಅಂದರೆ ಯೂಟ್ಯೂಬ್ ಟಿಪ್ಸ್ ಆಗ್ಬೋದು, ಅಂದರೆ ವಾಟ್ಸಪ್ ಟಿಪ್ಸ್ ಈ ಥರ ಮಾಡುತ್ತಿದ್ದಾರೆ, ವೀಡಿಯೋಸ್ ಅಪ್ಲೋಡ್ ಮಾಡುತ್ತಿದ್ದಾರೆ ಅಂದರೆ ನೋ ಅಂತ ಕೊಡ್ಬೋದು ಫ್ರೆಂಡ್ಸ್. ಅದೇ ಈ ರೀತಿಯಾಗಿ ಇದೆ. ಈಗ ಭಾಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ, ಕಾರ್ಟೂನ್ ವಿಡಿಯೋ ಅಪ್ಲೋಡ್ ಮಾಡುವಾಗ ನೋ ಅಂತೇಳಿ ಕೊಡುತ್ತಾರೆ. ಆಗ ನೋ ಅಂತೇಳಿ ಕೊಟ್ಟಿದರೆ ಮುಂದೆ ನಿಮ್ಮ ಚಾನಲ್ಗೆ ಭಾಳಷ್ಟು ಪ್ರಾಬ್ಲಮ್ ಬರ್ಬೋದು. ಅದೇ ರೀತಿಯಾಗಿ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡುತ್ತಿದ್ದೇನೆ. ಈಗ ನೋ ಅಂತೇಳಿ ನೀವು ಕಾರ್ಟೂನ್ ವಿಡಿಯೋ ಮಾಡುವಾಗ ನೋ ಅಂತೇಳಿ ಕೊಟ್ಟಿದ್ರೆ ಅದು ಮುಂದೆ ಭಾಳ ಬೆನಿಫಿಟ್ ಆಗ್ತದೆ. ಹಾಗಾದರೆ ವಿಡಿಯೋನು ರಿಚ್ ಆಗೋದಿಲ್ಲ. ಅದಕ್ಕೆ ಈ ಮೆಥಡನ್ನು ಪಾಲಿಸಿ ಫ್ರೆಂಡ್ಸ್. ಅಂದರೆ ನೀವು ಯಾವ ರೀತಿಯಾಗಿ ಕಂಟೆಂಟ್ ಮಾಡುತ್ತೀರಿ ಅದರ ಮೇಲೆ ಡಿಪೆಂಡ್ ಬೀಳುತ್ತದೆ ಫ್ರೆಂಡ್ಸ್. ಈಗ ನಾನು ಎಕ್ಸಾಂಪಲ್ ಆಗಿ ಟೆಕ್ ವಿಡಿಯೋಸನ್ನು ಮಾಡುತ್ತಿದ್ದೇನೆ. ಈಗ ನಾನು ನೋ ಅಂತ ಕೊಡುತ್ತೇನೆ ಫ್ರೆಂಡ್ಸ್. ನೋಡಿ, ಈ ಥರ ನೋ ಅಂತ ಕೊಡುತ್ತೇನೆ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ನೋಡ್ಬೋದು ಕೆಳಗಡೆ ಮತ್ತೆ ಡಿಸ್ಕ್ರಿಪ್ಷನ್ ಇದೆ. ಅಂದರೆ ವಿಡಿಯೋ ತಕ್ಕಂತೆ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡೋದು ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಹೇಗೆ ಕೊಡುವುದು ಅಂತ ನಾನು ಸೆಪ್ರೇಟ್ ವಿಡಿಯೋ ಮಾಡಿದ್ದೇನೆ, ಅದನ್ನು ಹೋಗಿ ನೀವು ನೋಡ್ಬೋದು ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ಲೊಕೇಶನ್ ಇದೆ ನೋಡಿ ಫ್ರೆಂಡ್ಸ್. ಅಂದರೆ ನಿಮ್ಮ ಲೊಕೇಶನ್ ಇಲ್ಲಿ ಕೊಡ್ಬೋದು ಫ್ರೆಂಡ್ಸ್ ವಿಡಿಯೋ ಅಪ್ಲೋಡ್ ಮಾಡುವಾಗ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಆ್ಯಡ್ ಪ್ಲೇಲಿಸ್ಟ್ ಅಂತಿದೆ ನೋಡಿ ಫ್ರೆಂಡ್ಸ್. ಪ್ಲೇಲಿಸ್ಟ್ ಹೇಗೆ ಕ್ರಿಯೇಟ್ ಮಾಡುವುದು ಅಂತ ನಾನು ವಿಡಿಯೋ ಮಾಡೀನಿ, ಅದನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಹಾಗೆ ನೀವು ನೋಡಿದರೆ ಇಲ್ಲಿ ಕೆಳಗಡೆ ಮೇಡ್ ಫಾರ್ ಆ್ಯಂಡ್ ಬ್ರ್ಯಾಂಡ್ಸ್ ಅಂತಿದೆ ನೋಡಿ. ನೀವು ಏನಾದರೂ ವೀಡಿಯೋಸ್ ಬ್ರ್ಯಾಂಡ್ಸ್ಗೋಸ್ಕರ ಮಾಡಿದರೆ ಎಸ್ ಅಂತ ಕೊಡ್ಬೋದು ಫ್ರೆಂಡ್ಸ್. ಇಲ್ಲ, ನಾ ಬ್ರ್ಯಾಂಡ್ಸ್ಗೋಸ್ಕರ ವಿಡಿಯೋ ಮಾಡಿಲ್ಲ ಅಂದರೆ ನೋ ಅಂತ ಕೊಡ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ವಿಡಿಯೋ ಕ್ವಾಲಿಟಿ ಮೇಲೆ ಇದು ಡಿಪೆಂಡ್ ಆಗುತ್ತದೆ ಫ್ರೆಂಡ್ಸ್. ಈಗ ನಾನು ಇದು ಬ್ರ್ಯಾಂಡ್ಸ್ಗೋಸ್ಕರ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಅದಕ್ಕಾಗಿ ನೋ ಅಂತ ಕೊಡುತ್ತೇನೆ. ನೀವು ಏನಾದರೂ ಬ್ರ್ಯಾಂಡ್ಸ್ಗೋಸ್ಕರ ವಿಡಿಯೋ ಮಾಡಿದರೆ ಎಸ್ ಅಂತ ಕೊಡ್ಬೋದು ಫ್ರೆಂಡ್ಸ್. ಮತ್ತು ಕೆಳಗಡೆ ಬನ್ನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಕಮ್ಯುನಿಕೇಟಿವ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗಿದೆ. ಇಲ್ಲಿ ಕಾಮೆಂಟ್ ಅಂತಿದೆ, ಈ ಥರ ನೋಡ್ಬೋದು. ಇಲ್ಲಿ ಆನ್ ಇದೆ ಫ್ರೆಂಡ್ಸ್ ಕಾಮೆಂಟ್. ಅದೇ ರೀತಿಯಾಗಿ ಇಲ್ಲಿ ಟ್ಯಾಗ್ಸ್ ಇದೆ ನೋಡಿ ಫ್ರೆಂಡ್ಸ್. ಟ್ಯಾಗ್ಸ್ ಅಂದರೆ ನೀವು ವಿಡಿಯೋ ಟ್ಯಾಗ್ಸ್ ಹಾಕ್ಸೋದು ಭಾಳ ಮುಖ್ಯ ಇದೆ ಫ್ರೆಂಡ್ಸ್. ಅಂದರೆ ವಿಡಿಯೋ ಟ್ಯಾಗ್ಸ್ ಯಾವ ರೀತಿ ಹಾಕೋದು ಅಂತ ನಾನು ಸೆಪ್ರೇಟ್ ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್, ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು. ಈಗ ಆಗಿದೆ ನೋಡಿ ಫ್ರೆಂಡ್ಸ್. ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.